ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನೀವು ನೋಡುತ್ತಿರುವುದು ಕನ್ನಡ ಭಾವನಾತ್ಮಕ ಕತೆಗಳ ಚಾನೆಲ್. ಇಂದು ನಾನು ಹೇಳಲಿರುವ ಕತೆ ಒಂದು ಮನಸ್ಸಿಗೆ ತಾಕುವ ಪ್ರೀತಿಯ ಬಾಂಧವ್ಯದ ಕತೆ, ಪಕ್ಕದ ಮನೆಯ ಪ್ರೀತಿ. ಚಂದನ್ ಮತ್ತು ಕಾಮಿನಿಯ ಮನಸ್ಸಿನ ಬಾಂಧವ್ಯ. ಚಂದನ್ ಎಂಬ ಯುವಕನಿಗೆ 18 ವರ್ಷ, ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಮತ್ತು ಅಪ್ಪರ ಜೊತೆ ವಾಸಿಸುತ್ತಿದ್ದಾನೆ. ಅವನ ಪಕ್ಕದ ಮನೆಯಲ್ಲಿ ವಾಸಿಸುತ್ತಾಳೆ ಕಾಮಿನಿ, ಸುಮಾರು 35 ವರ್ಷದ ಒಬ್ಬ ಮಹಿಳೆ. ಅವಳ ಮುಖದಲ್ಲಿ ಸದಾ ಒಂದು ಮುದ್ದಾದ ನಗು ಇರುತ್ತದೆ. ಆದರೆ ಆ ನಗುವಿನ ಹಿಂದೆ ಅಡಗಿರುವ ನೋವನ್ನು ಬಹಳ ಕಡಿಮೆ ಜನ ಮಾತ್ರ ಅರಿತಿದ್ದರು. ಕಾಮಿನಿಯ ಗಂಡ ಇಹಲೋಕ ತ್ಯಜಿಸಿದ್ದನು. ಅವಳು ತನ್ನ ಮುದ್ದಾದ 4 ವರ್ಷದ ಮಗಳ ಜೊತೆ ಜೀವನವನ್ನು ಎದುರಿಸುತ್ತಿದ್ದಳು. ಒಂದು ದಿನ ಚಂದನ್ ಮನೆಗೆ ಹಿಂದಿರುಗುತ್ತಿದ್ದಾಗ ಕಾಮಿನಿಯ ಮನೆ ಮುಂದೆ ವಿದ್ಯುತ್ ದೀಪ ಕೆಟ್ಟಿತ್ತು. ಅವನು ಸಹಾಯ ಮಾಡಲು ಮುಂದೆ ಬಂದು ದೀಪವನ್ನು ಸರಿಪಡಿಸಿದ. ಅದಾದ ಕ್ಷಣದಿಂದ ಕಾಮಿನಿಯ ಮನಸ್ಸಿನಲ್ಲಿ ಚಂದನ್ನ ಮೇಲೆ ಒಂದು ವಿಶೇಷ ಕೃತಜ್ಞತೆಯ ಭಾವನೆ ಮೂಡಿತು. ಅವಳಿಗೆ ಅನಿಸಿದುದು, ಇವನು ಕೇವಲ ಹುಡುಗ ಅಲ್ಲ, ಮನಸಾರೆ ಸಹಾಯ ಮಾಡುವ ಒಬ್ಬ ಒಳ್ಳೆಯ ವ್ಯಕ್ತಿ. ಆ ದಿನದಿಂದ ಇಬ್ಬರು ಹತ್ತಿರವಾಗತೊಡಗಿದರು. ಕೆಲವೊಮ್ಮೆ ಚಹಾ ಸಮಯದಲ್ಲಿ ಮಾತುಕತೆ, ಕೆಲವೊಮ್ಮೆ ಕಾಮಿನಿಯ ಮಗಳು ಆಟವಾಡಲು ಚಂದನ್ನ ಸಹಾಯ. ಆ ಮಾತುಕತೆಗಳಲ್ಲಿ ನಗು, ಹಾಸ್ಯ, ನೆನಪುಗಳು ನಿಧಾನವಾಗಿ ಒಂದು ನಿಸರ್ಗಸಹಜ ಬಾಂಧವ್ಯವಾಗಿ ಮಾರ್ಪಟ್ಟಿತು. ಒಂದು ಸಂಜೆ ಮಳೆ ಸುರಿಯುತ್ತಿದ್ದಾಗ ಕಾಮಿನಿ ಕಿಟಕಿಯ ಬಳಿಯಲ್ಲಿ ನಿಂತು ಮಳೆಯ ಹನಿಗಳನ್ನು ನೋಡುವಾಗ ಚಂದನ್ ಬಂದ. ಅವಳ ಮುಖದಲ್ಲಿ ತೋರುವ ತವಕವನ್ನು ನೋಡಿ ಅವನು ನಿಸ್ಸತ್ವವಾಗಿ ಹೇಳಿದ, ಕಾಮಿನಿ ಅಕ್ಕ, ಜೀವನ ಯಾವಾಗಲೂ ಹೊಸದಾಗಿ ಪ್ರಾರಂಭಿಸಬಹುದು ಅಲ್ವಾ? ಆ ಮಾತು ಕಾಮಿನಿಯ ಹೃದಯಕ್ಕೆ ತಾಗಿತು. ಅವಳು ನಗುತ್ತಾ ಹೇಳಿದಳು, ಹೌದು ಚಂದನ್, ನಿನ್ನಂತಹವರೇ ಜೀವನಕ್ಕೆ ಹೊಸ ಅರ್ಥ ಕೊಡುತ್ತಾರೆ. ಆ ಕ್ಷಣದಲ್ಲಿ ಅವರಿಬ್ಬರ ಕಣ್ಣುಗಳು ಒಂದಕ್ಕೊಂದು ಹೇಳದ ಮಾತುಗಳನ್ನು ಹಂಚಿಕೊಂಡವು. ಅದು ಪ್ರೀತಿ ಅಲ್ಲ, ಆದರೆ ಪ್ರೀತಿಗಿಂತಲೂ ಶುದ್ಧವಾದ ಬಾಂಧವ್ಯ. ಕಾಮಿನಿ ಚಂದನ್ಗೆ ಜೀವನದ ಪಾಠಗಳನ್ನು ಕಲಿಸಿತು. ಗೌರವ, ಪ್ರಾಮಾಣಿಕತೆ, ಜವಾಬ್ದಾರಿ ಮತ್ತು ಮಾನವೀಯತೆಯ ಅರ್ಥವನ್ನು. ಅವಳು ಹೇಳುತ್ತಿದ್ದಳು, ಚಂದನ್, ಪ್ರೀತಿಯೆಂದರೆ ಕೇವಲ ಹೃದಯದ ಉಲ್ಲಾಸವಲ್ಲ, ಅದು ಮತ್ತೊಬ್ಬರ ಭಾವನೆಗೆ ಗೌರವ ಕೊಡುವ ಶಕ್ತಿ. ಚಂದನ್ ಆ ಮಾತುಗಳಿಂದ ಪ್ರೇರಿತನಾದ. ಅವನ ಬದುಕಿನಲ್ಲಿ ಕಾಮಿನಿಯ ಮಾತುಗಳು ಮಾರ್ಗದರ್ಶಕವಾಗಿ ಉಳಿದವು. ಅವರು ಇಬ್ಬರೂ ಪರಸ್ಪರದ ಜೀವನದಲ್ಲಿ ಅಳಿಸದ ನೆನಪುಗಳಾದರು. ಕೊನೆಯಲ್ಲಿ ಕಾಮಿನಿ ಚಂದನ್ಗೆ ನಗುತ್ತಾ ಹೇಳಿದಳು, ನಿನ್ನ ಬದುಕು ಬೆಳಗಲಿ ಚಂದನ್, ನಾನು ನಿನ್ನ ಜೀವನದ ಭಾಗವಾಗಿರುವುದು ನನ್ನ ಭಾಗ್ಯ. ಅವಳ ಆ ಮಾತು ಕೇಳಿ ಚಂದನ್ ನಿಶ್ಶಬ್ದವಾಗಿ ನಗುತ್ತಾ ಹಿಂತಿರುಗಿದನು. ಆದರೆ ಮನದೊಳಗೆ ಆ ಮಾತು ಶಾಶ್ವತವಾಗಿ ಉಳಿಯಿತು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇದೇ ರೀತಿಯ ಮನಸ್ಸಿಗೆ ತಾಕುವ ಭಾವನಾತ್ಮಕ ಹಾಗೂ ಪ್ರೇರಣಾದಾಯಕ ಕನ್ನಡ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳ.